ನಾವು ಫಸ್ಟ್ ಬಸ್ ಇಳಿದ್ವಿ, ಸೆಕೆಂಡ್ ಬಸ್ಸಲ್ಲಿ ಇವಳು ಬಂದು ಬರ್ತಾರೆ. ರೋಡಲ್ಲಿ ಸಿಕ್ಕಿದ್ಲು. ನೋಡಿದ್ದೀರಲ್ವ ಯಾರು ಇವಳು ಅಂತ? ಮುಖ ತೋರಿಸೆ. ಯಾಕೆ ನೀನು ಯಾರು ನೋಡ್ಬಿಟ್ಟು ಅಯ್ಯೋ ಯಾರಪ್ಪ. ನೋಡಿ ಗಾಯ್ಸ್, ಎಲ್ಲ ಫುಲ್ ಬಾಳೆ ಗಿಡ ಎಲ್ಲ ಹಾಕ್ಬಿಟ್ಟಿದ್ದಾಳೆ. ಬಾಳೆಕಾಯಿ ಕೂಡ ಬಿಟ್ಟಿದೆ. ನಾವು ತುಂಬ ನೋಡಿ ಗಾಯ್ಸ್, ಅಳ್ಗುಳಿ ಮನೆ ಆಯಿತು. ಇವಾಗ ಗಟ್ಟೆ ಮನೆ ಆಡ್ತಾವ್ರೆ. ಅದು ಏನೋ ಪೇಪರಲ್ಲಿ ಬರ್ಕೊಂಡು. ಹಾಯ್ ಹಲೋ ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್, ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಹೋಗಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ನಾನು ಬಿಡುವಂಥ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಯಾವ ಊರಿಗೆ ಅಂತ ಹೇಳಿದ್ರೆ ನಾವು ನಾದಿನಿ ಮನೆಗೆ ಹೋಗ್ತಾ ಇದ್ದೀವಿ. ರಜಾ ಇನ್ನೇನೋ ಮುಗಿಯೋಕ್ಕೆ ಬಂದ್ಬಿಡ್ತು. ಮಗನಿಗೆ ಚಿಕ್ಕವನಿಗೆ ನೆಕ್ಸ್ಟ್ ವಾರದಿಂದನೇ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ದೊಡ್ಡವನಿಗೆ ಯಾವ ಕಾಲೇಜ್ಗೆ ಅಡ್ಮಿಷನ್ ಮಾಡಬೇಕು ಅಂತ ಎಲ್ಲ ಕೂಡ ಮಾಡಬೇಕು. ಅದಕ್ಕೋಸ್ಕರ ಇವಾಗ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಟೈಮ್ ಬಂದು 3 ಗಂಟೆ ಆಗಿದೆ. ಉರಿ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು, ಸೆಕೆ ಅಂತೂ ಸಿಕ್ಕಾಪಟ್ಟೆ ಇದೆ. ಇವತ್ತಂತೂ ವಿಪರೀತ ಬಿಸಿಲೈತೆ. ಮೊನ್ನೆಲ್ಲ ಪರವಾಗಿಲ್ಲ, ಅಷ್ಟು ಬಿಸಿಲಿರಲಿಲ್ಲ. ಆದರೆ ಇವತ್ತಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ನಾವು ಬಸ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ. ಅದಕ್ಕೋಸ್ಕರ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು ವಾರ್ಗಿತ್ತಿ ಮಗಳು ಕಾಲೇಜ್ ಮುಗಿಸ್ಕೊಂಡು ಹಾಗೆ ಬರ್ತಾಳೆ. ಅದಕ್ಕೋಸ್ಕರ ಇನ್ನು ನನ್ನ ಮಕ್ಕಳು ಇಬ್ಬರು ಕೂಡ ಹೊರಡ್ತಾ ಇದ್ದೀವಿ. ಬಂದೆ, ಜ್ಯೋತಿ ರೆಡಿಯಾಗಿ ಬಂದ್ಬಿಟ್ಟಿದ್ದಾಳೆ. ಹಾಂ, ಅಲ್ಲಿ ಮಡಗಿದ್ದೀನಿ, ಅಲ್ಲಿ ಇಟ್ಟಿದ್ದೀನಿ ನೋಡವ ರೂಮಲ್ಲೇ ಅಂತ. ಅದಕ್ಕೋಸ್ಕರ ಇವಾಗ ಹೊರಡ್ತಾ ಇದ್ದೀವಿ. ಟೈಮ್ ಆಗೋಗಿದೆ. ಅಲ್ಲಿಗೆ ಬೇರೆ ಬಸ್ಸು ಸಿಗಲ್ಲ ಟೈಮ್ ಪ್ರಕಾರ. ಗೊತ್ತೇ ಇದೆಯಲ್ವ, ನಮ್ಮ ನಾದಿನಿ ಮನೆ ಅಂತ ಹೇಳಿದ್ರೆ ಮಿರ್ಲೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಸ್ ಇಳಿದ್ಬಿಟ್ಟು ಇಲ್ಲಿ ಬೇಕ್ರಿ ಇದೆ, ಏನಾದರೂ ತೊಗೊಂಡೋಗೋಣ ಅಂತ ಹೇಳಿ ಬಂದಿದ್ದೇನೆ. ಬಸ್ಸಿಂದ ಬರೋಷ್ಟೊಳಗೆ 1.5 ಗಂಟೆ ಟೈಮ್ ಆಯಿತು. ಬಸ್ ಹಿಡಿದು ಬರೋಷ್ಟೊಳಗೆ ಸಾಕಾಗೋಯ್ತು ಗಾಯ್ಸ್. ಯಾರಿಗೆ ಬೇಕು ಈ ಬಸ್ ಸವಾಸ ಅಂತ ಅನ್ನೋದು ಸುಸ್ತಾಗೋಯ್ತು. ಇದು ಗೇಟ್ ಹತ್ರ ಇಟ್ಕೊಂಡಿದ್ದೀವಿ. ಈಗ ಮನೆಗೆ ಹೊರಡಬೇಕು. ಏನಮ್ಮ ಪಾರ್ಸಲ್ ಬೇಕಾ? ಅದೊಂದಂತೆ ಪಾರ್ಸಲ್ ಕೊಡ್ತೀವಿ. ಬೇಗ ತಿನ್ನಲ್ಲ, ಪಾರ್ಸಲ್ ಕೊಟ್ಬಿಡಿ. ಅದೊಂದು ಇರು ಪಾಪ, ಪಾರ್ಸಲ್ ಕೊಡ್ತಾರೆ. ಇದೆಲ್ಲ ಇಲ್ಲೇ ತಿನ್ಕೊಂಡು ಹೋಗಲ್ಲ. ಯಾವುದಂತೆ ತಿನ್ಕೊಂಡು ಎಗ್ ತಿನ್ನಂಗಿಲ್ಲ. ಇವತ್ತು ಸೋಮವಾರ ಏನೂ ಆಗೋದಿಲ್ಲ. ಬೇಡ, ಏನೂ ಆಗೋದಿಲ್ಲ. ಅವನಿಗೊಂದು ಹತ್ತು ತಗೊಡಿ, ನಮ್ಮಿಬ್ರಿಗೂ ಎಷ್ಟು ತಗೊಡಿದು. ಸಂತು ತಿಂತೀಯನಾ? ಹಾಂ, ಅವ್ನು ತಿನ್ನಲ್ಲ ಸೋಮವಾರ. ತಿಂತೀಯಾ? ಅದನ್ನೇ ತಗೊಳ್ಳಿ. ಬೇಗ ಹೇಳಿ. ಬೇಡ, ನಿಂಗೆ ಅದು ಬೇಕಾ? ನಿಂಗೆ ಅದು ಬೇಡ ಅಂತ ಒಂದು ಕೊಟ್ಬಿಡಮ್ಮ ಅವ್ರಿಗೆ. ಒಂದು ಕೊಡಿ ಸಾಕು. ನೀನು ತಗೊಳ್ಳೋ. ಬೇಡ ಅಂತ ನನಗೆ ಸುಂದರಿ ಏನು ತಗೊಳ್ಳೋ. ಬೇರೆ ತಗೊಳ್ಳೋಕ್ಕೆ ಕಷ್ಟ. ಅದು ಇದು 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 ಅದು ಅದು ಅಂತಾರೆ. ಬೇಡವಂತೆಲ್ಲ ಬಿಡು ಪಾಪ ಅವನಿಗೆ. ಅವರಿಬ್ರಿಗೂ ಬೇಡ ತಗೊಳ್ಳೋದು. ಎಷ್ಟಾಯಿತು ಕೇಳು ಪಾಪ. ಹಾಂ, ನಾವು ಫಸ್ಟ್ ಬಸ್ ಇಳಿದ್ವಿ, ಸೆಕೆಂಡ್ ಬಸ್ಸಲ್ಲಿ ಇವಳು ಬಂದು ಬರ್ತಾರೆ. ರೋಡಲ್ಲಿ ಸಿಕ್ಕಿದ್ಲು. ನೋಡಿದ್ದೀರಲ್ವ ಯಾರು ಇವಳು ಅಂತ? ಮುಖ ತೋರಿಸೆ. ಯಾಕೆ ನೀನು ಯಾರು ನೋಡ್ಬಿಟ್ಟು ಅಯ್ಯೋ ಯಾರಪ್ಪ ಈ ಹುಡುಗಿಯಲ್ಲ? ಮುಖ ತೋರಿಸಲ್ವ ಅಂತ ನೋಡಿ ಫ್ರೆಂಡ್. ಈಗಂತೇಳಿ ಹಾಯ್ ಮಾಡು. ಅಲ್ಲಿ ಸುಮಾರು ದಿನ ಆಯಿತು, ತುಂಬ ದಿನ ಆಗಿತ್ತು. ಇವಾಗ ಗೊತ್ತಾಗುತ್ತೆ ಅಲ್ವ ಯಾವ ನಾದಿನಿ ಮನೆಗೆ ಬಂದಿದ್ದೀವಿ ನಾವು ಅಂತ. ಇರೋದೇ ಇವಳೊಬ್ಬಳೇ ನಾದಿನಿ, ನಮಗೆ ಇನ್ನು ಯಾರಿಲ್ಲ. ಇವ್ರ ಮನೆಗೆ ಬಂದಿರೋದು. ಓ, ಬಾಗ್ಲಾಕ್ಬಿಟ್ಟವಳೆ. ಏನು ಮಾಡ್ತಾವಳಪ್ಪ? ಹಾಂ, ಹಿಂದೆ ಅವಳ ಅಲ್ಲಿ ಬಾಗಿಲು ತೆಗ್ದಿಲ್ವಾ ಹಿಂದೆ? ಅಂತೂ ಮನೆಗೆ ಬಂದು ತಲುಪಿದ್ವಿ. ಸೋ ಬಿಸಿಲು, ಸೆಕೆ, ಬೇಡಪ್ಪ ಸಾಕಪ್ಪ ಸಾಕು ಅನ್ನೋಂಗಾಯ್ತು. ಅಲ್ಲೇ ತಾನೇ ಇದ್ದಿದ್ದು ನಲ್ಲಿ. ಓ, ಬಂದೊಂದು ವರ್ಷ ಆಗಿರಂಗೆ. ಅಲ್ಲಿ ಒಳಗೆ ಅಂತ ಬಿಡೋದಮ್ಮ. ಏಕೆ
ಇದ್ಯಾಕೋ ಹಾಲು ತಗೋಬಿಡ್ತಾ ಇದ್ದಿ? ಓ ಅದೊಂದು ಪ್ರಾಬ್ಲಮ್ ಇಲ್ಲಿ. ಸ್ಲಿಪ್ಪರ್ ಇಲ್ಲಿ ಒಳಗಡೆ ತಂದುಬಿಡ್ತಾ ಇದ್ದೀವಿ ಫ್ರೆಂಡ್ಸ್. ಹಿಂದೆ ನಾಯಿಗಳು ಎತ್ಕೊಂಡು ಹೋಯ್ತವಂತಾನೆ. ಅದಕ್ಕೆ ಚಪ್ಪಲಿ ಸ್ಟ್ಯಾಂಡೆಲ್ಲ ನಿಲ್ಲೇ ಇಟ್ಕೊಂಬಿಟ್ಟವಳೆ. ಏನು ಹಿಂಗೆ ಸುಮ್ಮನೆ ನುಗ್ತಾ ಇದ್ದೀರಲ್ಲ ಸೀದಾ? ನಾಯಿ ಎತ್ಕೋದವಂತೆ ಸ್ಲಿಪ್ಪರ್ ಜೊತೆ ತಂದ್ಬಿಟ್ಬಿಡು. ಬಿಡ್ತೀನಿ. ಎಲ್ಲೋ ಹೋಗೋಳೆ, ನನ್ನ ಆದ್ಮಿ ಇಲ್ಲ. ನೋಡೋಣ ಎಲ್ಲೋ ಹೋಗೋಳೆ ಅಂತ. ಸ್ವಲ್ಪ ಕೈಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋಗೋಣ. ಕಾಫಿ ಎಲ್ಲ ಮಾಡಿಕೊಟ್ಲು ನನ್ನ ಆದ್ಮಿ. ಕಾಫಿ ಎಲ್ಲ ಕುಡಿದ್ಬಿಟ್ಟು ಈಗ ಹಿಂಗೆ ಸುಮ್ಮನೆ ತಿರ್ಗಾಡ್ಕೊ ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಸ್ಲಿಪ್ಪರ್ ಹಾಕೊಳ್ಳೋಣ, ತೋಟಕ್ಕೆ ಹೋಗೋಣ. ಕರ್ದಾಸವಾ? ಕರ್ದಾಯ್ತಾ? ಎಷ್ಟು ಲೀಟ್ರ್ ಕೊಟ್ಟದ ಇವಾಗ? ಒಂದು 15 ಕೊಟ್ಟದ ಒಂದು ಟೈಮ್ಗೆ. ಅದೇ ಎರಡು ಟೈಮ್ಗೆ 30 ಲೀಟ್ರ್ ಹಾಕ್ತೀರಾ? ನೋಡಿ ತುಂಬ ದಿನಗಳಾಗಿದೆ ಗಾಯ್ಸ್. ನನ್ನ ಆದ್ಮಿ ನೋಡಿ ಹಾಯ್. ಇವನು ಯಾರು ಅಂತ ಹೇಳಿದ್ರೆ, ಇವಾಗ ನನ್ನ ಆದ್ಮಿ ಓದ್ಲಲ್ಲ, ಅವ್ರ ತಂಗಿ ಮಗ. ಇವಾಗ ಸಮ್ಮರ್ ಹಾಲಿಡೇ ಇರೋದ್ರಿಂದ ಬಂದಿರೋದು. ಇವ್ರು ಇರೋದು ಬ್ಯಾಂಗ್ಳೂರಲ್ಲಿ. ಯಾವ ಏರಿಯಾನ ಇರೋದು ಬ್ಯಾಂಗ್ಳೂರಲ್ಲಿ? ಸೂರ್ಯ ಸಿಟಿ. ಆ ಏರಿಯಾದಲ್ಲಿ ಇರೋದಂತೆ. ಮತ್ತು ಇವನ ತಮ್ಮನೂ ಇದ್ದಾನೆ. ಅವರಮ್ಮ ಬೆಳಿಗ್ಗೆ ತಾನೇ ಹೊರಟೋದ್ರಂತೆ ಬ್ಯಾಂಗ್ಳೂರಿಗೆ. ತೋಟ ನೋಡಿ, ಬಾಳೆ ಗಿಡ ಎಲ್ಲ ಹಾಕ್ಬಿಟ್ಟಿದ್ದಾಳೆ ತೋಟದಲ್ಲಿ. ಇವಾಗ ಫುಲ್ ಎಲ್ಲ ಖಾಲಿ ಖಾಲಿ ಜಾಗ ಇತ್ತು. ನೋಡಿ ಗಾಯ್ಸ್, ಎಲ್ಲ ಫುಲ್ ಬಾಳೆ ಗಿಡ ಎಲ್ಲ ಹಾಕ್ಬಿಟ್ಟಿದ್ದಾಳೆ. ಬಾಳೆಕಾಯಿ ಕೂಡ ಬಿಟ್ಟಿದೆ. ನಾವು ತುಂಬ ದಿನ ಆಗಿತ್ತು ಬಂದು. ತುಂಬ ದಿನ ಅಂದರೆ 1 ವರ್ಷನೇ ಆಗಿತ್ತು ಬಂದು. ಮಧ್ಯದಲ್ಲಿ ಒಂದು ಸಲ ಬಂದು ಹಂಗೆ ಹೊರಟೋಗಿದ್ವಿ ಹಬ್ಬ ಇದೆ ಅಂತ. ಇವಾಗ ಬಂದ್ವಿ. ತುಂಬ ಚೆನ್ನಾಗಿದೆ. ಶುಂಠಿ ಹಾಕಿದಾರಂತೆ ಆ ಕಡೆ ನೋಡಿ. ಹಾಂ, ಅಲ್ಲಿ ಇಲ್ಲಿ ಎಲ್ಲವ ತೋಟದ ಥರನೇ ಆಗೋಗಿದೆ. ಫುಲ್ ಎಲ್ಲ ಪಾಳಿತ್ತಲ್ಲ, ಖಾಲಿ ಖಾಲಿ ಜಾಗ ಇತ್ತು. ಈಗೆಲ್ಲ ಫುಲ್ ಎಲ್ಲ ತೋಟದ ಥರನೇ ಆಗೋಗಿದೆ. ತುಂಬ ಚೆನ್ನಾಗಿದೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಫುಲ್ ಎಲ್ಲ ಸುತ್ತ ಚೆನ್ನಾಗಿದೆ ಅಲ್ಲ ತೋಟ ನೋಡೋಕ್ಕೆ. ಹಾಂ, ಸುತ್ತ ನೆಟ್ಟಿದ್ದಾಳ. ಇದೇನು ಮಳೆ ಬಂದು ಹಿಂಗೆ ಬಿದ್ದೋಗಿರೋದಾ ಬಾಳೆಗೊನೆ ಇದು? ಅಯ್ಯೋ, ಚೀಕಿತ್ತು ಕಣೋ, ಕಾಯಿ ಬಿಟ್ಟಿತ್ತು, ಬಿದ್ದೋಗಿದೆ ಗಾಯ್ಸ್. ಹಾಂ, ಮಳೆ ಗಾಳಿ ಜಾಸ್ತಿ ಆಗಿ ಬಿದ್ದೋಗಿದೆ ಅಂತೆ. ಗಾಳಿ ತುಂಬ ಚೆನ್ನಾಗಿ ಬೀಸ್ತೈತೆ. ಇಲ್ಲ ಕಣವ, ನಾನೇನು ಮಾಡಲಿಲ್ಲ. ಅದ ಒಂದೆರಡು ತಿಂದೆ, ಉಪ್ಪು ಖಾರ ಹಾಕೊಂಡು ಜಜ್ಕೊಂಡು. ಏನು ಬಾಕಿದೆ ಎಸ್ಬಿಟ್ಟೆ. ನಲ್ಲಿಕಾಯಿ ಕೊಟ್ಟು ಕಳಿಸಿದ್ಲು ನಮ್ಮ ಚಿಕ್ಕತ್ತೆ ಬಂದಿದ್ದಾಗ. ಅದು ನಾವೇನು ಮಾಡಲಿಲ್ಲ. ಒಂದು 4 ತಿನ್ಕೊಂಡು ಎಸ್ಬಿಟ್ವಿ. ಮತ್ತೆ ಇನ್ನೇನು ಮಾಡಿದೆ? ನೀನೇನು ಮಾಡಿದೆ ಮತ್ತೆ? ಹಾಂ, ವಾ, ನಾನು ಉಪ್ಪಿನಕಾಯಿ ಹಾಕೊಳ್ಳಿಲ್ಲ. ಇಲ್ಲ ಮತ್ತೆ ಹಂಗನ್ಬೇಕು ತಾನೇ, ನಾನು ಕೊಡೋಣಲ್ಲ ಮತ್ತೆ. ಹ್ಞೂ, ಇಲ್ಲ, ನಾನು ಒಂದು 4 ತಿಂದ್ಬಿಟ್ಟು ಹಂಗೂ ನಿನಗೆ ಬೇಕಂತ ಕೇಳೋದ ಅಂದಳು. ಇನ್ನೇನು ಅವಳು ಮಾಡ್ಕೊಂಡಿರ್ತಾಳಲ್ಲ ಅಂದ್ಬಿಟ್ಟು ನಾನು ಕೇಳಲಿಲ್ಲ. ಸಣ್ಣವೇನೋ ಚೊಟ್ಟ ಏನು ಹೋಗ್ನೇ ಇಲ್ವಲ್ಲ ಹತ್ರಕ್ಕೆ. ಹಿಂಗೆ ಬಂದ್ಬಿಟ್ಟೆ ನೀನು. ಹತ್ರಕ್ಕೆ ಹೋಗ್ಬೇಕಿತ್ತು, ಹತ್ರಕ್ಕೆ ಹೋಗಿ ನೋಡಬೇಕಿತ್ತು ಅಲ್ವಾ ಗಾಯ್ಸ್. ಹತ್ರಕ್ಕೆ ಹೋಗಿ ನೋಡಿದ್ರೆ ಒಂದೊಂದು ಐತೆ ಅಷ್ಟೇ. ಇಲ್ಲ ಆ ಕಡೆ ಈಗ ಸಣ್ಣ ಚೀಕು ಒಂದೊಂದು ಬಂದೈತೆ. ಎಲ್ಲಿ? ಅಲ್ಲಿ ಬೆಂಗಳೂರಲ್ಲ? ಇಲ್ಲ ಬೆಂಗಳೂರಲ್ಲಿ. ನೀವಿರೋದು ಸಿಟಿ ಇರೋ ಥರನಾ ಇಲ್ಲ ಹಳ್ಳಿ? ಸಿಟಿ ಥರನಾ? ಹ್ಞೂ, 2 ಬಟ್ಟೆ ಶಾಪ್ ಇಟ್ಟಿರೋದಾ? 2ರಲ್ಲೂ ವರ್ಕ್ ಮಾಡ್ತಾರಾ? ನಿಮ್ಮ ಅಪ್ಪ ಅಮ್ಮ ಇಬ್ರು ನೋಡ್ಕೋತಾರಾ? ಬಟ್ಟೆ ಶಾಪ್ ಇಟ್ಟಿದ್ದಾರೆ ಫ್ರೆಂಡ್ ಇವರು. 2 ಅಂಗಡಿ ಇಟ್ಟಿದ್ದಾರಂತೆ. ನಿಮ್ಮ ಅಮ್ಮ ಇದ್ದಿದ್ರೆ ನಿಮ್ಮ ಅಮ್ಮನೂ ಮಾತಾಡ್ಸ್ಕೊತಿದ್ವಿ ತಾನೇ ನಾವು. ಹೊಟ್ಟೋಗಳಂತೆ ಗೊತ್ತು ತಾನೆ. ಎಲ್ಲೋ ನಾವು ಬರ್ತೀವಿ ಅಂತಾನೆ ಹೊಟ್ಟೋಗ್ಬಿಟ್ಟೋಳೆ. ಹೆಂಗೆ? ಹಾಂ, ಒಬ್ಬಟ್ಟು ಮಾಡ್ತಾ ಇದ್ದಾರೆ ಗಾಯ್ಸ್. ನಾವು ಬಂದಿದ್ದೀವಿ ಅಂತ ಒಬ್ಬಟ್ಟು ಮತ್ತು ಬಜ್ಜಿ.
ಸೊಪ್ಪು ಎಲ್ಲ ಹಾಕಿ ವೆರೈಟಿ ಬಜ್ಜಿ ಮಾಡ್ತಾಯಿದ್ದಾರೆ. ಸ್ಪೆಷಲ್ ಬಜ್ಜಿ ಇದು ಹಳ್ಳಿ ಕಡೆ. ನಮ್ಮ ಚಿಕ್ಕತ್ತೇನೂ ನಾನು ಬಂದಿದ್ದೀವಿ ಅಂತ ಬಂದ ತಕ್ಷಣ ಬಂದಿದ್ದಾರೆ. ಹಾಯ್ ಮಾಡತ್ತೆ, ಹಾಯ್ ಮಾಡ್ತಾವ್ರೆ ನಮ್ಮ ಅತ್ತೆ ನೋಡಿ. ಬೈತಾವ್ರೆ ನಮ್ಮ ಅತ್ತೆ, ಇದನ್ನು ಮಾಡ್ಬಿಟ್ಟು ತಿರ್ಗಾ ಹುಷಾರಿಲ್ದಂಗೆ ಮಲಿಕತ್ತೀನಿ ನೀನು ಅಂತ. ಜನದ ಕಣ್ಣ ದೃಷ್ಟಿ ಆ ಥರ ಇದೆ. ನೋಡೋಣ ಎಷ್ಟು ದೃಷ್ಟಿ ಹಾಕ್ತಾರೆ ನೋಡೋಣ ಅಲ್ವಾ ಗಾಯ್ಸ್. ಒಬ್ಬಿಟ್ಟು ಕಾಣಿಸ್ತಾ ಇದ್ದೀನಿ ನಿಮಗೆ. ನಮ್ಮ ಜ್ಯೋತಿ ಒಬ್ಬಟ್ಟು ತಡ್ತಾವಳೆ. ಸ್ಮೈಲ್ ಕೊಡೆ. ಬರ ಪರಿಚಯ ಮಾಡಿಸ್ಕೊಡ್ತೀನಿ ನಿಂಗೆ, ಬಾ ನಾನು ಯೂಟ್ಯೂಬರ್ಗೆ ಬರ. ನಮ್ಮ ಚಿಕ್ಕತ್ತೆ ಎರಡನೆಯ ಮೊಮ್ಮಗ ಚಿಕ್ಕವನು. ಬಾರೋ ಪರಿಚಯ ಮಾಡಿಸ್ಕೊಡ್ತೀನಿ ಅಂದರೆ ಬರ್ತಾ ಇಲ್ಲ. ಬರ ಮಕ್ಕಳು ಎಲ್ಲರೂ ಕೂಡ ಊಟ ಕೂತಿದ್ದಾರೆ. ನಾನು ಬಜ್ಜಿ ಬೇಯಿಸ್ತಾ ಇದ್ದೀನಿ, ಬೋಂಡ ಬೇಯಿಸ್ತಾ ಇದ್ದೀನಿ. ಎಲ್ಲ ಊಟಕ್ಕೆ ಹಾಕೊಡ್ತಾ ಇದ್ದಾರೆ. ಒಬ್ಬಿಟ್ಟೆಲ್ಲ ಬೇಯಿಸಾಯಿತು. ಇವಾಗ ಬಜ್ಜಿ ಬೇಯಿಸೋಣ, ಸ್ವೀಟ್ ತಿಂದ್ಬಿಟ್ಟು ಖಾರ ತಿನ್ನಬೇಕು ಅಂತ ಹೇಳಿ ಮಕ್ಕಳು ಬೋಂಡ ಮಾಡಿಸ್ಕೊಡ್ತಾ ಇದ್ದಾರೆ. ಎಲ್ಲ ಸೊಪ್ಪು, ನುಗ್ಗೆ ಸೊಪ್ಪು, ಎಲ್ಲ ಥರ ಸೊಪ್ಪು ಹಾಕಿ ಬೋಂಡ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಟೇಸ್ಟಾಗಿ ಬಂದೈತೆ ನೋಡಿ, ಸೂಪರಾಗೈತೆ ಬೋಂಡ. ನಾನು ಬೇಯಿಸ್ತಾ ಇರ್ತೀನಿ, ನೀವೆಲ್ಲ ಊಟಕ್ಕೆ ಹಾಕ್ಕೊಳ್ಳಿ ಅಂತ ಹೇಳಿದೆ. ಊಟಕ್ಕೆ ಹಾಕೊಡ್ತಾವ್ರೆ. ಇವೆಲ್ಲ ಬೇಯಿಸಿಟ್ಬಿಟ್ಟು ನಾವು ಊಟ ಮಾಡೋದೇ. ವಿಡಿಯೋ ಮಾಡ್ತಾ ಇದ್ದೀವಿ. ತಡಿ ಮಾಡ್ತೀನಿ ನಂದು ಹೆಂಗೆ ಮಾಡಿವೆ ನೀನೊಂದಪ್ಪ ಹಾಕ್ಲಕ್ಕ. ಆಪ್ ಮಾಡ್ತದೆ ಸುಮ್ಮನೆ ಅತ್ತೆ ಕಡೆಗೆ ಬರೀ. ನೋಡಿ ಗಾಯ್ಸ್, ಊಟ ಎಲ್ಲ ಮುಗಿಸಿ ಅಳುಗುಳಿ ಮನೆ ಆಟ ಆಡ್ತಾ ಇದ್ದಾರೆ. ಹಳ್ಳಿ ಕಡೆ ಈ ಥರನೇ ಅಳುಗುಳಿ ಮನೆ ಆಟ. ನಮ್ಮ ಸಿಟಿ ಕಡೆ ಎಲ್ಲ ಮೊಬೈಲ್ ಇಟ್ಕೊಂಡು ಗೇಮ್ ಆಡೋದು. ನೋಡಿ ನನ್ನ ಮಗ ಫೋನ್ ಇಟ್ಕೊಂಡು ಗೇಮ್ ಆಡ್ತಾವನೆ. ಇಲ್ಲಿ ನೋಡಿ, ಇಲ್ಲಿಬ್ರು ಇಲ್ಲಿ ಫೋನಲ್ಲಿ ಬ್ಯುಸಿ ಆಗೋಗವ್ರೆ. ಬಾ ದೇವ್ರೆ. ಸೋನಾ ನೋಡಿಲ್ಲಿ ಅವಳಿಗೆ ಟಯರ್ಡ್ ಆಗ್ಬಿಟ್ಟೈತಂತೆ. ಅವ್ಳು ಕಾಲೇಜಿಂದ ಹಿಂಗೆ ಬಂದಿರೋದು. ಕಾಲೇಜಲ್ಲಿ ಬಸ್ ಇಲ್ಲಿಗೆ ಬರುತ್ತೆ, ಕಾಲೇಜ್ ಬಸ್ಸು. ಅದನ್ನು ಹತ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಸೋನು, ನೀನು ಅಷ್ಟೊಂದು ಪಿಕ್ಕಿ ಬಿದ್ದಿದ್ದಿ ಏಕೆ? ಆಡ್ಬೋದು. 3 ಮನೆಯಾ? 3 ಮನೆ ಪಿಗ್ಗಿ ಬಿದ್ದವಳೆ. ಮಕ್ಳದೆಲ್ಲ ಊಟ ಆಗಿ ಆರಾಮಾಗಿ ಕೂತ್ಕೊಂಡು ಗೇಮ್ ಆಡ್ತಾವ್ರೆ, ಆಟ ಆಡ್ತಾವ್ರೆ. ನಾವು ಊಟ ಮಾಡೋಣ ಅಂತ ಕೂತಿದ್ದೀವಿ. ಸೆಕೆ ಆಗೋಯ್ತು ಒಳಗಡೆ ವಿಪರೀತ. ಹೊರಗಡೆ ಬಂದು ಕೂತಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಹೋಗಿ ಊಟ ಮಾಡೋಣ ಅಂತ. ಸಿಕ್ಕಾಪಟ್ಟೆ ಸೆಕೆ ಆಯ್ತಿದೆ. ನಾವು ಊಟ ಮಾಡಿ ಮಲ್ಗೋದೆ. ಬಸ್ಸಲ್ಲಿ ಬಂದಿದ್ದು ಸ್ಟ್ರೈನ್ ಆದಂಗೆ ಆಗ್ಬಿಟ್ಟೈತೆ. ಮಲ್ಕೋಬೇಕು ಇವಾಗ. ಊಟ ಮುಗಿಸಿ ಬೇಗ ಆದಷ್ಟು ಬೇಗ ಮಲ್ಕೊಳ್ಳೋಣ. ಏನಮ್ಮ, 1 ಪಿಗ್ಗಿ ಬಿದ್ದ? ಸರಿ ಹೋಯ್ತಾ? ಅವನು 1 ಪಿಗ್ಗಿ ಬಿದ್ದನಾ? ಬಾಡಿಗೆಗಂತೆ ಮತ್ತು ಅವರೇ ಬಂದವ್ರೆ ಅಂದರೆ ಹಂಗೆ ಗೊತ್ತಿಲ್ಲ. ಈಗ ಪರವಾಗಿಲ್ಲ, ಎಲ್ಲೂ ಬಾಡಿಗೆಗೆಲ್ಲ ಬರ್ತೀನಿ ನೋಡಿ.
3 ಮನೆ ಪಿಗ್ಗಿ ಬಿದ್ದಿದ್ದು, ಇವಾಗ 1 ಮನೆ ಪಿಗ್ಗಿ ಬಿದ್ದಂತೆ. ಅವನೇ ನೋಡಿ ಇವಾಗ ಕೈ ಹಿಂಗಂದಲ್ಲ, ನಮ್ಮ ಅತ್ತೆ 2ನೇ ಮಗನ 2ನೇ ಮಗಳನ್ನ ಮಗ. ನೋಡಿ ಗಾಯ್ಸ್, ಅಳ್ಗುಳಿ ಮನೆ ಆಯ್ತು, ಇವಾಗ ಗಟ್ಟೆ ಮನೆ ಆಡ್ತಾವ್ರೆ. ಅದು ಏನು ಪೇಪರಲ್ಲಿ ಬರ್ಕೊಂಡು ಆಟ ಆಡ್ತಾ ಇರೋದು. ಎಷ್ಟು ಬುದ್ಧಿವಂತರು ನೋಡಿ. ಇವಳು ಬ್ರಿಲಿಯಂಟು, ಇವಳು ಬ್ರಿಲಿಯಂಟು ಬರ್ದಿರೋದು ನೋಡಿ. ನಮ್ಮ ಮೈಸೂರಾಣಿ ಎಷ್ಟು ಸೀರಿಯಸ್ ಆಗಿ ಆಡ್ತಾಳು. ಇಷ್ಟೊಂದು ಅಪ್ಪ ಏನು ಸೋಲ್ತೀನಿ ಅನ್ನೋದು ಭಯ ಏನಿದ್ದದ. ಎಷ್ಟೊಂದು ಸೀರಿಯಸ್ ಆಗಿ ಆಡ್ತಾವ್ರೆ ಎಲ್ಲ. ಏನ ನಾನು ಬಿಟ್ಟಿನಲ್ಲ ಅಲ್ಲೇ. ನಿದ್ದೆ ಮಾಡೋ ಟೈಮ್ ಗಾಯ್ಸ್. ಈ ಟೈಮ್ ಬಂದು 10 ಗಂಟೆ. ನಾವು ಮಲ್ಕೋತಾ ಇದ್ದೀವಿ ಹೋಗಿ. ನಾವು ತಾಚಿ ಹೋಗಯ್ಯ ಇವಾಗ. ನೀವೆಲ್ಲ ನಾವೀಗೆಲ್ಲ ತಾಚಿ ಹೋಗಯ್ಯ. ಐಶು ನಿನ್ನ ಕಾಲೇಜ್ಗೆ ಹೆಂಗೆ ಓದಿ? ಬೆಳಗ್ಗೆ 7 ಗಂಟೆಗೆ ರೆಡಿ ಆಗ್ಬೇಕಂತಲ್ಲ, ಇಷ್ಟೊತ್ತು ಗಂಟ. ಹಾಂ ಗೊತ್ತು ಕೆಂಪಸ್ಸಲ್ಲಿ ಹೋಯ್ತಾಳೆ ಅಂತ. ಈಗ ನೆತ್ಗಟ್ಬಿಟ್ರೆ ಅವರು ಇನ್ನೂ ಸ್ವಲ್ಪ ಹೊತ್ತು ಆಟ ಆಡ್ತಾರಂತೆ. ನಾವು ಈಗ ತಾಚಿ ಹೋಗಯ್ಯ. ಟೈಮ್ ಒಂದು 10 ಗಂಟೆ ಐತೆ. 10 ಗಂಟೆ ಆಗೋಗಿದೆ ಆವಾಗಲೇ. ನಮಗೂ ಬಸ್ಸಲ್ಲಿ ಬಂದಿದ್ಕೋ ಅದಕ್ಕೂ ಸ್ಟ್ರೈನ್ ಆದಂಗೆ ಆಗೈತೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಸೈಲೆಂಟ್. ಒಂದು ಲೈಕ್ ಕೊಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಟೇಕ್ ಕೇರ್ ಎಲ್ರಿಗೂ. ಬಾಯ್ ಬಾಯ್.